ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಮುಸ್ಲಿಮರಿಗೆ ಎಲ್ಲೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಇನ್ನು ಮುಂದೆಯೂ ಪಕ್ಷ ಟಿಕೆಟ್ ಕೊಡೋದು ಇಲ್ಲ. ಕರ್ನಾಟಕದ ಮುಸ್ಲಿಮರು ಬಿಜೆಪಿ ಮೇಲೆ ವಿಶ್ವಾಸ ಇಡುತ್ತಿಲ್ಲ. ಸುಮಾರು 30 ವರ್ಷದ ಹಳೆ ಪ್ರಕರಣ, ಈಶ್ವರ್ ಖಂಡ್ರೆ ಮೇಲೆ ಮಾಡಲಾಗಿದೆ ಕೊಲೆ ಆರೋಪನ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೊಡಬೇಕು ಸ್ಪಷ್ಟನೆಯನ್ನ. ತೇಜಸ್ವಿ ಸೂರ್ಯ ಅವನ ಮುಖದಿಂದ ಗೆಲ್ಲಲ್ಲ, ಸೂರ್ಯ ನಿಲ್ಲಲಿ ಚಂದ್ರ ನಿಲ್ಲಿಸಲಿ, ಅಲ್ಲಿ ಬಿಜೆಪಿ ಸೋಲಲ್ಲ. ಕಾಂಗ್ರೆಸ್ ಶಾಸಕ ಮಾತಿಗೆ ಎಲ್ಲರೂ ದಂಗಾದರಲ್ಲ. ಮತ್ತೆ ದೊಡ್ಡಗೌಡರು ಹೋಮ ಹವನ ನಡೆಸಿದ್ರು. ಸಂಕಷ್ಟ ಗಂಡಾಂತರ ನಿವಾರಣೆಗೆ ದೇವರ ಮೊರೆ ಹೋದ್ರು. ಕುಮಾರಸ್ವಾಮಿ ಇದು ಸ್ವಾಮಿ ಕಾರ್ಯ, ಸ್ವಕಾರ್ಯ ಅಂತಂದ್ರು. ರಾಹುಲ್ ಗಾಂಧಿ ಒಬ್ಬ ಬಚ್ಚ, ಅವರ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಅಲ್ಲದೆ ಡೈರಿಯಲ್ಲಿ ಎಲ್ಕೆ ಅಡ್ವಾಣಿಗೆ ಹಣ ಕೊಟ್ಟಿರುವ ಬಗ್ಗೆ ಅವರು ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತ ಸವಾಲು ಹಾಕಿದ್ದಾರೆ. ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುನಿಸಿಕೊಂಡಿದ್ದ ಕತ್ತಿ ಸಹೋದರರ ಜತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ವೈ ನಡೆಸಿದ ಸಂಧಾನ ಸಭೆ ಯಶಸ್ವಿಯಾಗಿದೆ. ಇಲ್ಲಿನ UK27 ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಕತ್ತಿ ಸಹೋದರರನ್ನು ಯಡಿಯೂರಪ್ಪ ಮನವೊಲಿಸಿದ್ದಾರೆ. ಅಲ್ಲದೆ ಅಣ್ಣಾ ಸಾಹೇಬ್ ಜೊತೆ ಗೆಲುವಿನ ಹೊಣೆಯನ್ನು ಕತ್ತಿ ಸಹೋದರರಿಗೆ ಬಿಎಸ್ವೈ ವಹಿಸಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಬಿಎಸ್ವೈ, ಸೂಕ್ತ ಸಮಯದಲ್ಲಿ ರಮೇಶ್ ಕತ್ತಿ ಅವರಿಗೆ ಪಕ್ಷ ಸ್ಥಾನಮಾನ ನೀಡಲಿದೆ. ರಮೇಶ್ ಕತ್ತಿ ಅವರು ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಹೈಕಮಾಂಡ್ ಅಣ್ಣಾ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ನೀಡಿದೆ. ಏಪ್ರಿಲ್ 3ರಂದು ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಾಮಪತ್ರ ಸಲ್ಲಿಸಲಿದ್ದಾರೆ. ಕತ್ತಿ ಸಹೋದರರು ಈ ವೇಳೆ ಹಾಜರಿದ್ದು ಜೊಲ್ಲೆ ಗೆಲುವಿಗೆ ಶ್ರಮಿಸಲಿದ್ದಾರೆ ಅಂತಾನೂ ತಿಳಿಸಿದ್ರು. ಇದಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿ ಮನುಷ್ಯ. ಡೈರಿಯಲ್ಲಿ ಎಲ್ಕೆ ಅಡ್ವಾಣಿಗೆ ಹಣ ಕೊಟ್ಟಿರುವ ಮಾಹಿತಿ ಇದೆ ಎಂದು ಆರೋಪಿಸಿದ್ದಾರೆ. ಆದರೆ ಈ ಸಂಗತಿ ಅವರು ಸಾಬೀತು ಮಾಡಿದರೆ ನಾನು ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ. ಅವರಿಂದ ಈ ಕೆಲಸ ಆಗದಿದ್ದರೆ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಸೋಲು ಒಪ್ಪಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಒಬ್ಬ ಬಚ್ಚ, ಅವರ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ವ್ಯಂಗ್ಯವಾಡಿದರು. ಇನ್ನು ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ರದ್ದಾಗಲಿದೆ. ಈಗ ಆಗದೇ ಇದ್ರೆ ಮುಂದೆ ಕೋರ್ಟ್ನಲ್ಲಿ ರದ್ದಾಗಲಿದೆ. ಸಿಎಂ ಸೋಲಿನ ಭೀತಿಯಿಂದ ಹತಾಶರಾಗಿದ್ದಾರೆ. ಮಂಡ್ಯ ಚುನಾವಣಾ ಅಧಿಕಾರಿಯನ್ನು ತಕ್ಷಣ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ಭೀಮಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಬೆಳಗಾವಿ. ರಾಹುಲ್ ಗಾಂಧಿ ಬಚ್ಚ ಎಂಬ ಯಡಿಯೂರಪ್ಪ ಹೇಳಿಕೆಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಡಿಯೂರಪ್ಪ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ, ಯಡಿಯೂರಪ್ಪನವರ ಮಾತುಗಳೇ ಅವರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತದೆ ಅಂತ ಕಿಡಿಕಾರಿದರು. ಕಲಬುರಗಿಯಲ್ಲಿ ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಶಾಣಪ್ಪ ಅವರು ಬಿಜೆಪಿ ತೊರೆದು ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು. ಅಂದಹಾಗೆ ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಪಕ್ಷ ಸೇರ್ಪಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸಮಾರಂಭದಲ್ಲಿ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಮಾಜಿ ರಾಜ್ಯಸಭಾ ಸದಸ್ಯ ಕೆಬಿ ಶಾಣಪ್ಪನವರಿಗೆ ಅಭಿನಂದಿಸಿ ನಂತರ ಪಕ್ಷದ ಶಾಲು ಹೊದಿಸಿ ಪಕ್ಷದ ಬಾವುಟ ನೀಡಿ ಕಾಂಗ್ರೆಸ್ಗೆ ಬರಮಾಡಿಕೊಂಡರು. ಇನ್ನು ಕೆಬಿ ಶಾಣಪ್ಪ ಪುತ್ರ ವಿನೋದ್ ಸೇರಿದಂತೆ ಹಲವು ಮುಖಂಡರು ಕಾಂಗ್ರೆಸ್ಗೆ ಬರಮಾಡಿಕೊಂಡು ಆತ್ಮೀಯವಾಗಿ ಆಲಿಂಗಿಸಿದರು. ಅಲ್ಲದೆ ಬಿಜೆಪಿ, ಬಿಎಸ್ಪಿ ಸೇರಿದಂತೆ ವಿವಿಧ ಪಕ್ಷ ತೊರೆದು ಕಾಂಗ್ರೆಸ್ ಸೇರಿದ 20ಕ್ಕೂ ಹೆಚ್ಚು ಮುಖಂಡರಿಗೆ ಪಕ್ಷದ ಶಾಲು ಹೊದಿಸಲಾಯಿತು. ಇದಾದ ಬಳಿಕ ಮಾತನಾಡಿದ ಲೋಕಸಭಾ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಕೆಬಿ ಶಾಣಪ್ಪ ಕಾಂಗ್ರೆಸ್ಗೆ ಸೇರಿದ್ದು ನಮಗೆ ಆನೆ ಬಲ ಬಂದಂತಾಗಿದೆ. 1972ರಲ್ಲಿ ನಾನು ಮೊದಲ ಬಾರಿ ಚುನಾವಣೆಗೆ ನಿಂತಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ರು. ಈಗ 2019ರಲ್ಲಿ ಮತ್ತೆ ನನಗೆ ಮತ ಹಾಕಲು ಬಂದಿದ್ದಾರೆ. ಅವರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಅವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಲು ಯಾರಿಗೂ ಧೈರ್ಯ ಇರಲಿಲ್ಲ. ಸಂವಿಧಾನ ರಕ್ಷಣೆಗಾಗಿ ಕಾಂಗ್ರೆಸ್ ಸೇರುತ್ತಿರುವುದಾಗಿ ಕೆಬಿ ಶಾಣಪ್ಪನವರು ಈಗಾಗಲೇ ಹೇಳಿದ್ದಾರೆ ಅಂತ ತಿಳಿಸಿದರು. ಇದಲ್ಲದೆ ರಾಹುಲ್ ಗಾಂಧಿ ಬಚ್ಚ ಎಂಬ ಯಡಿಯೂರಪ್ಪ ಹೇಳಿಕೆಗೆ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಯಡಿಯೂರಪ್ಪ ನಾಲಿಗೆ ಬಿಗಿ ಹಿಡಿದು ಮಾತನಾಡಲಿ, ಯಡಿಯೂರಪ್ಪನವರ ಮಾತುಗಳೇ ಅವರ ಸಂಸ್ಕೃತಿಯನ್ನ ಎತ್ತಿ ತೋರಿಸುತ್ತದೆ. ರಾಹುಲ್ ಗಾಂಧಿ ಅವರ ಹೇಳಿಕೆ ಸುಳ್ಳು ಅನಿಸಿದರೆ ಯಡಿಯೂರಪ್ಪ ಮಾನನಷ್ಟ ಮೊಕದ್ದಮೆ ಹಾಕಲಿ, ಅದು ಬಿಟ್ಟು ಅಸಂಬದ್ಧ ಶಬ್ದ ಬಳಕೆ ಸರಿಯಲ್ಲ ಅಂತ ಕಿಡಿಕಾರಿದರು. ಪುರುಷೋತ್ತಮ್ ಕುಲಕರ್ಣಿ, ಸಮಗ್ರ ಸುದ್ದಿ, ಕಲಬುರಗಿ. ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಎಲ್ಲೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಕೊಡೋದು ಇಲ್ಲ ಅಂತ ಶಾಸಕ ಕೆಎಸ್ ಈಶ್ವರಪ್ಪ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಕುತಂತ್ರಕ್ಕೆ ಒಳಗಾಗಿರೋ ಕರ್ನಾಟಕದ ಮುಸ್ಲಿಮರು ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಡುತ್ತಿಲ್ಲ. ಮೊದಲು ಕರ್ನಾಟಕದಲ್ಲಿನ ಮುಸ್ಲಿಮರು ಬಿಜೆಪಿ ಮೇಲೆ ನಂಬಿಕೆ ಇಟ್ಟು ವೋಟ್ ಕೊಟ್ಟಾಗ ಮಾತ್ರ ಟಿಕೆಟ್ ಕೊಡಬಹುದು ಅಂತ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಮುಸ್ಲಿಮರಿಗೆ ಎಲ್ಲೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ,
ಕೊಡೋದೂ ಇಲ್ಲ ಅಂತ ಶಾಸಕ ಕೆಎಸ್ ಈಶ್ವರಪ್ಪ ಕಡ್ಡಿ ಮುರಿದಂತೆ ಹೇಳಿದರು. ಕೊಪ್ಪಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಈಶ್ವರಪ್ಪ, ಕಾಂಗ್ರೆಸ್ ಕುತಂತ್ರಕ್ಕೆ ಒಳಗಾಗಿರೋ ಕರ್ನಾಟಕದ ಮುಸ್ಲಿಮರು ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇಡುತ್ತಿಲ್ಲ. ಮೊದಲು ಕರ್ನಾಟಕದಲ್ಲಿನ ಮುಸ್ಲಿಮರು ಬಿಜೆಪಿ ಮೇಲೆ ನಂಬಿಕೆ ಇಟ್ಟು ವೋಟ್ ಕೊಟ್ಟಾಗ ಮಾತ್ರ ಟಿಕೆಟ್ ಕೊಡಬಹುದು ಎಂದರು. ಇನ್ನು ಎಲ್ಲಾ ಪಕ್ಷದಿಂದ ಮುಸ್ಲಿಮರಿಗೆ ಅನ್ಯಾಯವಾಗಿದೆ ಎಂಬ ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಹೇಳಿಕೆಗೆ ಪ್ರತಿಕ್ರಿಯಿಸಿ, ಅನ್ಸಾರಿ ಅವರು ನಮ್ಮ ಮಾತು ಅರ್ಥ ಮಾಡಿಕೊಳ್ಳಲಿ ಅಂತ ಹೇಳಿದರು. ಅಲ್ಲದೆ ಅನ್ಸಾರಿ ಬಿಜೆಪಿ ಸೇರಿದ್ರೆ ಟಿಕೆಟ್ ಕೊಡ್ತೀರಾ ಎಂಬ ಪ್ರಶ್ನೆಗೆ, ಮೊದಲು ಅನ್ಸಾರಿ ಬಿಜೆಪಿ ಸೇರ್ಲಿ, ಬಿಜೆಪಿ ಕಚೇರಿ ಕಸ ಗುಡಿಸ್ಲಿ, ಪಕ್ಷದ ಕೆಲಸ ಮಾಡಲಿ, ನಂತರ ಟಿಕೆಟ್ ಕೊಡೋದಾ ಬಿಡೋದಾ ಅಂತ ನೋಡ್ತೀವಿ ಎಂದಷ್ಟೇ ಹೇಳಿದರು. ಇದಲ್ಲದೆ ಈಶ್ವರಪ್ಪ ಕುರುಬನೇ ಅಲ್ಲ, ಅವರು ಕುರುಬರಿಗೆ ಏನು ಮಾಡಿದ್ದಾರೆ ಎಂಬ ಮಾಜಿ ಸಚಿವ ಬಿಬಿ ಚಿಮ್ಮನಕಟ್ಟಿಗೆ ಟಾಂಗ್ ನೀಡಿದ ಈಶ್ವರಪ್ಪ, ನಾನು ಕುರುಬ ಅಲ್ಲವೇ ಅಲ್ಲ, ನಾನು ಕೇವಲ ಕುರುಬ ಲೀಡರ್ ಅಲ್ಲ, ನಾನೊಬ್ಬ ಹಿಂದೂ, ನಾನೊಬ್ಬ ರಾಷ್ಟ್ರೀಯವಾದಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಸಿದ್ದರಾಮಯ್ಯ ಒಬ್ಬ ಜಾತಿವಾದಿ, ಬಿಜೆಪಿ ಸರ್ಕಾರ ಮತ್ತು ನಾನು ಅಹಿಂದ ವರ್ಗ ಮತ್ತು ಕುರುಬರಿಗೆ ಮಾಡಿದಷ್ಟು ಕೆಲಸ ಸಿದ್ದರಾಮಯ್ಯ ಮಾಡಿಲ್ಲ. ಬರೋಬ್ಬರಿ 125 ಕೋಟಿ ಖರ್ಚು ಮಾಡಿ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡಿದ್ರೂ ವರದಿ ರೆಡಿ ಇದ್ದರೂ ಬಿಡುಗಡೆ ಮಾಡ್ತಿಲ್ಲ. ಕುರುಬರನ್ನು ರಾಜಕಾರಣಕ್ಕೆ ಮಾತ್ರ ಬಳಕೆ ಮಾಡ್ತಿರೋ ಮಹಾಪುರುಷ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಜಗತ್ತು ಮೆಚ್ಚಿದ ನಾಯಕ ನರೇಂದ್ರ ಮೋದಿಗೆ ಕೋಮುವಾದಿ, ಕೊಲೆಗಡುಕ ಅಂತಾರೆ. ಆದರೆ ವಾಸ್ತವದಲ್ಲಿ ಸಿದ್ದರಾಮಯ್ಯನೇ ದೊಡ್ಡ ಕೋಮುವಾದಿ, ಕೊಲೆಗಡುಕ. ಜೊತೆಗೆ ಸಿದ್ದರಾಮಯ್ಯರ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದೆ ಅಂತ ವ್ಯಂಗ್ಯವಾಡಿದ್ರು. ಇದೇ ವೇಳೆ ಈಶ್ವರಪ್ಪ ಮನೆಯಲ್ಲಿ ನೋಟ್ ಕೌಂಟಿಂಗ್ ಮಷಿನ್ ಸಿಕ್ಕಿತ್ತು. ಯಾರು ಯೋಗ್ಯ ಅಯೋಗ್ಯ ಎಂಬುದು ಜನರಿಗೆ ಗೊತ್ತು ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ಉತ್ತರಿಸಿದ ಈಶ್ವರಪ್ಪ, ಐಟಿ ದಾಳಿ ಬಗ್ಗೆ ಬಹಿರಂಗವಾಗಿ ಮಾತನಾಡಿರುವ ಕುಮಾರಸ್ವಾಮಿ ಸಿಎಂ ಆಗಲು ಅಯೋಗ್ಯರೇ. ಪ್ರಮಾಣ ವಚನ ಸ್ವೀಕರಿಸುವಾಗ ರಾಷ್ಟ್ರೀಯತೆಗೆ ಧಕ್ಕೆ ಬರುವ ಎಲ್ಲಾ ವಿಷಯ ಗೌಪ್ಯವಾಗಿಡ್ತೀನಿ ಅಂತ ಪ್ರಮಾಣ ಮಾಡಿರ್ತಾರೆ. ಇದನ್ನು ಕುಮಾರಸ್ವಾಮಿ ಮರೆತಿದ್ದಾರೆ. ನಾನು ವ್ಯಾಪಾರಸ್ಥ ಮನೆತನದಿಂದ ಬಂದವನು. ನನ್ನ ಮನೆಯಲ್ಲಿ ನೋಟ್ ಎಣಿಕೆ ಮಾಡುವ ಯಂತ್ರ ಸಿಕ್ಕಿದೆ. ಕಾಂಗ್ರೆಸ್ ಜೆಡಿಎಸ್ನವರ ಮನೆಯಲ್ಲಿ ನೋಟ್ ಪ್ರಿಂಟಿಂಗ್ ಮೆಷಿನ್ ಇರಬಹುದು ಅಂತ ವ್ಯಂಗ್ಯವಾಡಿದ್ರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಐಟಿ ರೇಡ್ ಮಾಡಿದ್ರಲ್ಲ, ಯಾರ ಮನೆಯಲ್ಲಿ ನೋಟು ಎಣಿಸುವ ಮಷಿನ್ ಸಿಕ್ತು ಅಂತ ಗೊತ್ತಾಗಿದೆ. ಅವರು ಸಚಿವರಾಗಿದ್ದಾಗ ಮನೆಯಲ್ಲಿ ಎಷ್ಟು ಮಷಿನ್ಗಳು ಇದ್ದವು ಅಂತಾನೂ ಗೊತ್ತಾಗಿದೆ. ಅಲ್ಲದೆ ಇದರಿಂದ ಗೊತ್ತಾಗುತ್ತೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ಸಿಎಂ ಕುಮಾರಸ್ವಾಮಿ ಮಾಜಿ ಡಿಸಿಎಂ ಈಶ್ವರಪ್ಪಗೆ ತಿರುಗೇಟು ನೀಡಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಗುರುಗೊಂಡ ಬ್ರಹ್ಮೇಶ್ವರ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ನಡೆಸಲಾಯಿತು. ಗೌಡರ ಕುಟುಂಬದಿಂದ ಪಟ್ಟನಾಯಕನಹಳ್ಳಿ ದೇಗುಲದಲ್ಲಿ 10ಕ್ಕೂ ಹೆಚ್ಚು ಪುರೋಹಿತರಿಂದ ಲಲಿತ ಸಹಸ್ರನಾಮ, ಧನ್ವಂತರಿ ಹೋಮ, ಶಿವಗಾಯತ್ರಿ ಹೋಮ, ಆದಿತ್ಯಾದಿ ನವಗ್ರಹ ಹೋಮ ನಡೆಸಲಾಯಿತು. ಅಲ್ಲದೆ ವಿಜಯ ಪ್ರಾಪ್ತಿಗೆ, ವಿವಿಧ ಸಂಕಷ್ಟ ನಿವಾರಣೆಗೆ, ಲೋಪದೋಷ ನಿವಾರಣೆಗೆ, ಗಂಡಾಂತರ ನಿವಾರಣೆಗೆ ಹೋಮ ನಡೆಸಲಾಯಿತು. ಬೆಳಗ್ಗೆಯಿಂದಲೂ ಆರಂಭವಾಗಿದ್ದ ಹೋಮಕ್ಕೆ 12:30 ವೇಳೆಗೆ ಶ್ರೀ ನಂಜಾವಧೂತ ಸ್ವಾಮೀಜಿ ನೇತೃತ್ವದಲ್ಲಿ ಪೂರ್ಣಾಹುತಿ ನೀಡಲಾಯಿತು. ಇನ್ನು ಲೋಕ ಕಲ್ಯಾಣಾರ್ಥವಾಗಿ ನನ್ನ ಮತ್ತು ದೇವೇಗೌಡರ ಆರೋಗ್ಯ ವೃದ್ಧಿಗಾಗಿ ಹೋಮ ಮಾಡಲಾಗಿದೆ ಅಂತ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ತುಮಕೂರಿನಲ್ಲಿಂದು ಮಾತನಾಡಿದ ಅವರು, ಶ್ರೀಗಳು ಸಂಕಲ್ಪ ಮಾಡಿಕೊಂಡಿದ್ದರು, ಹಾಗಾಗಿ ಅವರು ಇಂದು ಹೋಮ ಮಾಡಿದ್ದಾರೆ, ಬೇರೆ ಯಾವ ಹೋಮ ಮಾಡಿಲ್ಲ ಎಂದರು. ಇದೇ ವೇಳೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಿಎಂ, ಐಟಿ ರೇಡ್ ಮಾಡಿದ್ದರಲ್ಲ, ಯಾರ ಮನೆಯಲ್ಲಿ ನೋಟು ಎಣಿಸುವ ಮಿಷಿನ್ ಸಿಕ್ತು ಅಂತ ಗೊತ್ತಾಗಿದೆ. ಅವರು ಸಚಿವರಾಗಿದ್ದಾಗ ಮನೆಯಲ್ಲಿ ಎಷ್ಟು ಮಿಷಿನ್ಗಳು ಇದ್ದವು ಅಂತ ಗೊತ್ತಿದೆ. ಇದರಿಂದ ಗೊತ್ತಾಗುತ್ತೆ ಯಾರು ಯೋಗ್ಯರು ಯಾರು ಅಯೋಗ್ಯರು ಅಂತ ಗೊತ್ತಾಗಿದೆ ಎಂದು ಈಶ್ವರಪ್ಪಂಗೆ ತಿರುಗೇಟು ನೀಡಿದರು. ಇನ್ನು ಮಂಡ್ಯದ ಬಗ್ಗೆಯೂ ಮಾತನಾಡಿದ ಸಿಎಂ, ಮಂಡ್ಯದಲ್ಲಿ ಚುನಾವಣೆಯನ್ನು ಎದುರಿಸಲು ಶಕ್ತಿ ಇಲ್ಲದವರು ಯಾವುದೇ ಅಧಿಕಾರವಿಲ್ಲದೆ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಅದಕ್ಕೆ ನಾನೇಕೆ ತಲೆಕೆಡಿಸಿಕೊಳ್ಳಬೇಕು, ಕಾನೂನುಬದ್ಧವಾಗಿ ಏನು ಮಾಡಬೇಕೋ ಮಾಡ್ತಿದ್ದೇನೆ ಅಂತ ತಿಳಿಸಿದರು. ಅಷ್ಟೇ ಅಲ್ಲದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಗಳು 28 ಜನರು ಕೂಡ ಗೆಲ್ಲಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ಸಿಎಂ ಕುಮಾರಸ್ವಾಮಿ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸಿ ಮೈತ್ರಿ ಪಕ್ಷ ಜೆಡಿಎಸ್ ಅನ್ನು ಮುಜುಗರಕ್ಕೊಳಪಡಿಸಿದ್ದ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಡಿ ಸುಧಾಕರ್ ಇದೀಗ ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲದೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗೆದ್ದೇ ಗೆಲ್ತಾನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಿಗಮ ಮಂಡಳಿ ವಿಚಾರದಲ್ಲಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಡಿ ಸುಧಾಕರ್ ನಿರಂತರವಾಗಿ ವಾಗ್ದಾಳಿ ನಡೆಸಿದರು. ಹೀಗಾಗಿ ಮೈತ್ರಿ ಪಕ್ಷ ಜೆಡಿಎಸ್ ಆಗ ತೀವ್ರ ಮುಜುಗರಕ್ಕೊಳಗಾಗಿತ್ತು. ಜೊತೆಗೆ ಅದೇ ಶಾಸಕ ಸುಧಾಕರ್ಗೆ ತಿರುಗೇಟು ನೀಡಿತ್ತು. ಇದಾದ ಬಳಿಕ ಸ್ವಲ್ಪ ದಿನಗಳ ಕಾಲ ಸುಮ್ಮನಿದ್ದ ಸುಧಾಕರ್ ಇದೀಗ ಮತ್ತೊಂದು ಹೇಳಿಕೆ ನೀಡಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಚುನಾವಣಾ ಪ್ರಚಾರ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಶಾಸಕ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಪರ ಬ್ಯಾಟಿಂಗ್ ಮಾಡಿದರು.
ಬೆಂಗಳೂರಿನ ದಕ್ಷಿಣ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಗೆದ್ದೇ ಗೆಲ್ತಾನೆ. ಬಿಜೆಪಿಯಿಂದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಆ ಹುಡುಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾನು ಹೇಳಬಾರದು, ಆದರೆ ಅವನು ಗೆಲ್ತಾನೆ ಅಂತ ಹೇಳಿದ್ರು. ಜೊತೆಗೆ ತೇಜಸ್ವಿ ಸೂರ್ಯ ಅವನ ಮುಖದಿಂದ ಗೆಲ್ಲಲ್ಲ, ಸೂರ್ಯ ನಿಲ್ಲಲಿ ಚಂದ್ರ ನಿಲ್ಲಿಸಲಿ, ಅಲ್ಲಿ ಬಿಜೆಪಿ ಪಕ್ಷದ ಕೇಡರ್ನಿಂದ ಗೆಲ್ತಾನೆ ಅಂತ ಭವಿಷ್ಯ ನುಡಿದ್ರು. ಗುರುದೀಪ್, ಸಮಗ್ರ ಸುದ್ದಿ, ಚಿಕ್ಕಬಳ್ಳಾಪುರ. ದಲಿತ ವಕೀಲ ಮುಕುಂದ್ ಸಿಂಧೆ ಕೊಲೆ ಬಗ್ಗೆ ಜನ ಖಂಡ್ರೆ ಕುಟುಂಬದ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಕುಟುಂಬದ ಮೇಲೆ ದಲಿತ ವಿರೋಧಿ ಎಂಬ ಆರೋಪವಿದೆ. ಅದರ ಬಗ್ಗೆ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಡಬೇಕು ಅಂತ ಬೀದರ್ ಹಾಲಿ ಸಂಸದ ಭಗವಂತ್ ಖೂಬಾ ಆರೋಪಿಸಿದ್ದಾರೆ. ಭೀಮಣ್ಣ ಖಂಡ್ರೆ ಅವರ ಆಪ್ತ ವಕೀಲ ಮುಕುಂದ ಸಿಂಧೆ ಕೊಲೆಗೆ ಖಂಡ್ರೆ ಕುಟುಂಬ ಸ್ಪಷ್ಟನೆ ಕೊಡಲಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೂ ಬೀದರ್ ಮೈತ್ರಿ ಅಭ್ಯರ್ಥಿ ಈಶ್ವರ್ ಖಂಡ್ರೆಗೆ ಬೀದರ್ ಹಾಲಿ ಸಂಸದ ಭಗವಂತ್ ಖೂಬಾ ಸವಾಲು ಹಾಕಿದ್ದಾರೆ. ಬೀದರ್ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತ ವಕೀಲ ಮುಕುಂದ್ ಸಿಂಧೆ ಕೊಲೆ ಬಗ್ಗೆ ಜನ ಖಂಡ್ರೆ ಕುಟುಂಬದ ಮೇಲೆ ಸಂಶಯ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ನಿಮ್ಮ ಕುಟುಂಬದ ಮೇಲೆ ದಲಿತ ವಿರೋಧಿ ಎಂಬ ಆರೋಪವಿದೆ. ಅದರ ಬಗ್ಗೆ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಡಬೇಕು ಅಂತ ಸುಮಾರು 30 ವರ್ಷದ ಹಳೆ ಪ್ರಕರಣವನ್ನ ಭಗವಂತ್ ಖೂಬಾ ಕೆದಕಿದ್ದಾರೆ. ಇನ್ನು ಕೊಲೆಯಾದ ವಕೀಲ ಮುಕುಂದ್ ಸಿಂಧೆ ಭೀಮಣ್ಣ ಖಂಡ್ರೆ ಅವರ ಆಪ್ತರಾಗಿದ್ರು. ಇದ್ದಕ್ಕಿದ್ದಂತೆ ವಕೀಲ ಮುಕುಂದ್ ಸಿಂಧೆ ಅವರ ಕೊಲೆಯಾಗಿತ್ತು. ಈಗ ಚುನಾವಣೆ ವೇಳೆ ಹಳೆ ಪ್ರಕರಣವನ್ನ ಖೂಬಾ ಮುನ್ನೆಲೆಗೆ ತಂದಿದ್ದಾರೆ. ವಿಜಯ್ ಕುಮಾರ್ ಜೈನಾಪುರೆ, ಸಮಗ್ರ ಸುದ್ದಿ, ಬೀದರ್. ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವ ಅನಂತಕುಮಾರ್ ಹೆಗಡೆ ನಾಳೆ ಕಾರವಾರದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ನಾಮಪತ್ರ ನಾಳೆ ಸಲ್ಲಿಸಲಿರುವ ಹಿನ್ನೆಲೆಯಲ್ಲಿ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಇಂದು ಬನವಾಸಿ ಮಧುಕೇಶ್ವರ ದೇವಾಲಯ, ಗುಡ್ನಾಪುರ ಬಂಗಾರೇಶ್ವರ ದೇವಾಲಯ ಹಾಗೂ ಶಿರಸಿಯ ಮಾರಿಕಾಂಬೆ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸಿದರು. ಪೂಜೆಯ ಸಂದರ್ಭದಲ್ಲಿ ಮರು ಆಯ್ಕೆಯ ಬಗ್ಗೆ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ಸಲ್ಲಿಸಿದರು. ಇನ್ನು ಸಚಿವ ಅನಂತಕುಮಾರ್ ಹೆಗಡೆ ಜೊತೆಯಲ್ಲಿ ಧರ್ಮಪತ್ನಿ ರೂಪಾ ಹೆಗಡೆ, ಮಕ್ಕಳು ಮತ್ತು ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಬಾಗಲಕೋಟೆ ಲೋಕಸಭಾ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಇಂದು ಜಿಲ್ಲಾಡಳಿತ ಭವನದಲ್ಲಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಭರ್ಜರಿ ರೋಡ್ ಶೋ ನಡೆಸಿದರು. ಬಾಗಲಕೋಟೆ ಲೋಕಸಭೆ ಚುನಾವಣೆಯ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ಇಂದು ಜಿಲ್ಲಾಡಳಿತ ಭವನದಲ್ಲಿ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಅವರಿಗೆ ನಾಮಪತ್ರ ಸಲ್ಲಿಸುವುದಕ್ಕೆ ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಜಮಖಂಡಿ ಶಾಸಕ ಆನಂದ್ ನ್ಯಾಮಗೌಡ, ಮಾಜಿ ಸಚಿವ ಎಚ್ವೈ ಮೇಟಿ ಸಾಥ್ ನೀಡಿದರು. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಭರ್ಜರಿ ರೋಡ್ ಶೋ ನಡೆಸಿದರು. ಈ ವೇಳೆ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಮಂದಿ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಇದೇ ವೇಳೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿ ವೀಣಾ ಕಾಶಪ್ಪನವರ್ ನಾಮಪತ್ರ ಜೊತೆಗೆ ಇಂದು ತಮ್ಮ ಆಸ್ತಿ ವಿವರವನ್ನು ಘೋಷಣೆ ಮಾಡಿದರು. ಸದ್ಯ ವೀಣಾ ಕಾಶಪ್ಪನವರ್ ಒಟ್ಟು ಆಸ್ತಿ 4,02,35,573. ಅದರಲ್ಲಿ ಚರಾಸ್ತಿ 56,55,753 ಹಾಗೂ ಸ್ಥಿರಾಸ್ತಿ 3,35,80,000 ಹೊಂದಿದ್ದಾರೆ. ಇದರ ಜೊತೆಗೆ 1,62,72,759 ಸಾಲ ಮಾಡಿದ್ದಾರೆ. ಜೊತೆಗೆ 200 ಗ್ರಾಂ ಚಿನ್ನಾಭರಣ, 35 ಲಕ್ಷ ಮೌಲ್ಯದ ಫೋರ್ಡ್ ಕಾರು ಹಾಗೂ 9.10 ಲಕ್ಷ ಮೌಲ್ಯದ ಇಸುಜು ಕಾರು ಹೊಂದಿದ್ದಾರೆ. ಇದರೊಂದಿಗೆ ಇವರ ಹೆಸರಲ್ಲಿ ಸ್ವಯಾರ್ಜಿತ ಹಾಗೂ ಪಿತ್ರಾರ್ಜಿತವಾಗಿ ಒಟ್ಟು 33 ಎಕರೆ 20 ಗುಂಟೆ ಜಮೀನಿದೆ ಅಂತ ತಿಳಿದು ಬಂದಿದೆ. ಶ್ರೀಧರ್ ಚಂದರ್ಗಿ, ಸಮಗ್ರ ಸುದ್ದಿ, ಬಾಗಲಕೋಟೆ. ಈಗ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ವಿರಾಮದ ಬಳಿಕ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಬಂಡೆಯಂತಹ ಭದ್ರಕೋಟೆ ಎಂದು ಹೇಳಿಕೊಳ್ತಾರೆ.
ಆದರೆ ನಮ್ಮ ಕಾರ್ಯಕರ್ತರು ಚಮಟಿಯಾಗಿ ಆ ಬಂಡೆಯನ್ನು ಛಿದ್ರ ಮಾಡ್ತಾರೆ ಅಂತ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ. ಇಂದು ಬೆಂಗಳೂರು ಹೊರವಲಯ ಚಂದಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಹಾಗೂ ಮುಖಂಡರ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು. ಅಂದಹಾಗೆ ಸಭೆ ನಂತರ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್, ಡಿಕೆ ಬ್ರದರ್ಸ್ ಬಗ್ಗೆ ನಾವು ಮಾತನಾಡುವುದಿಲ್ಲ, ಬದಲಿಗೆ ನಾವು ಅವರಿಗೆ ಪ್ರಶ್ನೆ ಮಾಡುತ್ತೇವೆ ಅಂತ ಹೇಳಿದರು. ಅವರು ಸಂಸದರಾಗಿ ಕ್ಷೇತ್ರದಲ್ಲಿ ಮಾಡಿರುವ ಅಭಿವೃದ್ಧಿ ಯೋಜನೆಗಳು ಶೂನ್ಯ. ಅಲ್ಲದೆ ಕೇಂದ್ರದಿಂದ ಯಾವುದೇ ಅನುದಾನವನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಜೊತೆಗೆ ನೀರಾವರಿ ಯೋಜನೆಗಳು ಸಾಕಷ್ಟು ಇದ್ರೂ ಸಹ ಕೇಂದ್ರದಿಂದ ಯಾವುದೇ ಅನುದಾನವನ್ನು ತರದೆ ಡಿಕೆ ಬ್ರದರ್ಸ್ ಫೋಟೋಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ ಅಂತ ಕಿಡಿಕಾರಿದರು. ಬಿಜೆಪಿಯಿಂದ ಗೆದ್ದಿರತಕ್ಕಂಥ ಎಲ್ಲ ಸಂಸದರು ತಮ್ಮ 5 ವರ್ಷಗಳ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ಈ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಇಂದ ನೀವು ಗೆದ್ದಿರಿ. ನಿಮ್ಮ ಅವಧಿನಲ್ಲಿ ಈ ಕ್ಷೇತ್ರದಲ್ಲಿ ನೀವು ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ ಕಾರ್ಡನ್ನು ಜನತೆ ಮುಂದೆ ಇಡಿ. ಕುಡಿಯೋ ನೀರಿನ ಬಗ್ಗೆ ಕೇಂದ್ರದ ಹಲವಾರು ಯೋಜನೆಗಳಿದೆ, ತರುವಂಥದ್ದಿತ್ತು. MP ಫಂಡಲ್ಲಿ ಇವರು ಕೆಲಸ ಮಾಡಿಬಿಟ್ಟು ಅಣ್ಣ ತಮ್ಮಂದ್ರ ಫೋಟೋ ಹಾಕ್ಕೊಡೋದು ಮಾತ್ರ ಸಾಧನೆ ಅಲ್ಲ, ಯೋಜನೆಗಳನ್ನು ಮತ್ತು ಕೆಲವು ಪ್ರಾಜೆಕ್ಟ್ಗಳನ್ನು ತರುವಂಥ ನಿಟ್ಟಿನಲ್ಲಿ ಇವರು ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಎಲ್ಲ ಥರದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಆ ರಿಪೋರ್ಟನ್ನು ನೀವು ಇಡಬೇಕು ಅನ್ನತಕ್ಕಂಥ ಪ್ರಶ್ನೆಯನ್ನು ನಾವು ಆಗ್ತಾ ಇದ್ದೀವಿ. ಇನ್ನು ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಭದ್ರಕೋಟೆ ಎಂದು ಕನಸು ಕಾಣ್ತಿದ್ದಾರೆ. ಆದರೆ ನಾನು ಹುಳಿಯಂತೆ ಕಾರ್ಯಕರ್ತರು ಚಮಟಿಯಂತೆ ಆ ಬಂಡೆ ಒಡೆದು ಸಂಪೂರ್ಣ ಛಿದ್ರ ಮಾಡುತ್ತೇವೆ ಅಂತ ತಿಳಿಸಿದರು. ಸಿ ಕಾರ್ತಿಕ್, ಸಮಗ್ರ ನ್ಯೂಸ್, ಆನೇಕಲ್. ರಾಯಚೂರು ಹಾಗೂ ಕೊಪ್ಪಳದಲ್ಲಿ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿದೆ. ಅಂದಹಾಗೆ ಬಿಜೆಪಿ ಅಭ್ಯರ್ಥಿ ಅಮರೇಶ್ ನಾಯಕ್ ಸಾಂಕೇತಿಕವಾಗಿ ತಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದರು. ಇನ್ನು ಕೊಪ್ಪಳದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಶೇಖರ್ ಹಿಟ್ನಾಳ್ ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಬಿಸಿಲ ನಾಡು ರಾಯಚೂರಿನಲ್ಲಿ ಲೋಕಸಭೆ ಚುನಾವಣೆಯ ಕಾವು ಜೋರಾಗಿದ್ದು, ಇಂದು ಬಿಜೆಪಿ ಅಭ್ಯರ್ಥಿ ಅಮರೇಶ್ ನಾಯಕ್ ಸಾಂಕೇತಿಕವಾಗಿ ತಮ್ಮ ಉಮೇದುವಾರಿಕೆಯನ್ನು ಜಿಲ್ಲಾಧಿಕಾರಿ ಶರತ್ ಬಿ ಅವರಿಗೆ ಸಲ್ಲಿಸಿದರು. ಅಮರೇಶ್ ನಾಯಕ್ ಅವರಿಗೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಜಿಲ್ಲಾಧ್ಯಕ್ಷ ಶರಣಪ್ಪ ಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಣ್ಣ ತಾತ ಸಾಥ್ ನೀಡಿದರು. ಇನ್ನು ಟಿಕೆಟ್ ವಂಚಿತ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ನಾಮಪತ್ರ ಸಲ್ಲಿಸಿ ನಂತರ ಮಾತನಾಡಿದ ಅಮರೇಶ್ ನಾಯಕ್, ರಾಜ್ಯದ ಬಿಜೆಪಿ ವರಿಷ್ಠರ ಆದೇಶದಂತೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಏಪ್ರಿಲ್ 4ರಂದು ಜಿಲ್ಲೆಯ ನಾಯಕರು ಕಾರ್ಯಕರ್ತರೊಂದಿಗೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುತ್ತೇನೆ ಅಂತ ತಿಳಿಸಿದರು. ಶಂಕರಪ್ಪಣ್ಣವರು ಮತ್ತು ಆತ್ಮೀಯರಾದ ಶ್ರೀಯುತ ತಿಪ್ಪರಾಜ್ ಅವರು ಮತ್ತು ನಮ್ಮ ಡಾಕ್ಟರ್ ಸಾಹೇಬರು ಮತ್ತು ಜಿಲ್ಲಾಧ್ಯಕ್ಷರು ಇನ್ನಿತರ ಮುಖಂಡರ ಜೊತೆಗೆ ಇವತ್ತು ಸಾಂಕೇತಿಕವಾಗಿ ಒಂದು ನಾಮಪತ್ರವನ್ನು ಇವತ್ತು ಸಲ್ಲಿಸಿದ್ದೇವೆ. ಮಾಜಿ ಶಾಸಕ ಮಿತ್ರರು ಇನ್ನಿತರ ಎಲ್ಲ ಹಿರಿಯರು ಎಲ್ಲರ ಜೊತೆಗೆ ಸೇರಿಬಿಟ್ಟು ಅವತ್ತು ಒಂದು ಬೃಹತ್ ರೀತಿಯಲ್ಲಿ ನಾವು 4ನೇ ದಿವಸ ನಾಮಪತ್ರವನ್ನು ಸಲ್ಲಿಸಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಜಶೇಖರ್ ಹಿಟ್ನಾಳ್ ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಶಾಸಕರಾದ ಅಮರೇಗೌಡ ಬಯ್ಯಾಪುರ, ರಾಘವೇಂದ್ರ ಹಿಟ್ನಾಳ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಶೇಖರ್ ಹಿಟ್ನಾಳ್, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಚುನಾವಣೆ ಉಸ್ತುವಾರಿ ರಾಜಶೇಖರ್ ಹಿಟ್ನಾಳ್ ನಾಮಪತ್ರ ಸಲ್ಲಿಸಿದರು. ರಾಜಶೇಖರ್ ಹಿಟ್ನಾಳ್ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ರಾಜಶೇಖರ್ ಹಿಟ್ನಾಳ್ ಏಪ್ರಿಲ್ 4ರಂದು ಸಾರ್ವಜನಿಕರೊಂದಿಗೆ ನಾಮಪತ್ರ ಸಲ್ಲಿಕೆಗೆ ದಿನಾಂಕ ನಿಗದಿಯಾಗಿದೆ. ಆದಾಗ್ಯೂ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ರಾಯಚೂರಿನಿಂದ ಬಂದೇ ನವಾಜ್ ಗಲಗ್ ಜೊತೆ ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣ ಸಂಬಂಧ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಿರುದ್ಧ ದೂರು ದಾಖಲಾಗಿದೆ. ಅಂದಹಾಗೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಶಿವಲಿಂಗೇಗೌಡ ಮೋದಿ ಎನ್ನುವವರ ದವಡೆಗೆ ಹೊಡೆಯಿರಿ ಎಂಬ ಹೇಳಿಕೆ ಹಿನ್ನೆಲೆಯಲ್ಲಿ ಈ ದೂರು ದಾಖಲಾಗಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ವಿರುದ್ಧ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ವಿರುದ್ಧ ಅರಸೀಕೆರೆ ಪಟ್ಟಣದ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗೆ ಪಟ್ಟಣದ ಸಿಂಧು ಭವನ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಶಿವಲಿಂಗೇಗೌಡ ಮೋದಿ ಎನ್ನುವವರ ದವಡೆಗೆ ಹೊಡೆಯಿರಿ ಎಂಬ ಲಘುವಾದ ಹೇಳಿಕೆ ನೀಡಿದ್ದರು. ಹೀಗಾಗಿ ಈ ಹೇಳಿಕೆ ಖಂಡಿಸಿ ಬಿಜೆಪಿ ಜಿಲ್ಲಾ ವಕ್ತಾರ ಎನ್ಡಿ ಪ್ರಸಾದ್ ಅರಸೀಕೆರೆ ಸಹಾಯಕ ಚುನಾವಣಾಧಿಕಾರಿಗೆ ದೂರು ನೀಡಿದ್ದರು. ಬಳಿಕ ಕರ್ತವ್ಯದಲ್ಲಿದ್ದ ಪ್ಲೇಯಿಂಗ್ ಸ್ಕ್ವಾಡ್ ಅಧಿಕಾರಿ ಎಚ್ಕೆ ಪ್ರಭಾಕರ್ ನೀತಿ ಸಂಹಿತೆ ಉಲ್ಲಂಘನೆಯಡಿ ಶಾಸಕ ಶಿವಲಿಂಗೇಗೌಡ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕಣಕಟ್ಟೆ ಕುಮಾರ್, ಸಮಗ್ರ ಸುದ್ದಿ, ಅರಸೀಕೆರೆ. ಸಚಿವ ನಾಡಗೌಡ ಸುಮಲತಾ ಅಂಬರೀಶ್ಗೆ ಆಕೆ ಈಕೆ ಎಂಬ ಏಕವಚನದ ಪದ ಪ್ರಯೋಗಿಸಿದ್ದಾರೆ. ಅಲ್ಲದೆ ಮಹಿಳೆಯರಿಗೆ ಗೌರವ ಕೊಡಿ, ನೀವು ಆಕೆ ಈಕೆ ಎಂದು ಏಕವಚನದಲ್ಲಿ ಮಾತನಾಡಬೇಡಿ ಎಂದು ಮಾಧ್ಯಮಗಳು ಸಚಿವರನ್ನ ತರಾಟೆಗೆ ತೆಗೆದುಕೊಂಡವು. ಆದರೂ ಇದು ನಮ್ಮ ಹಳ್ಳಿ ಭಾಷೆ, ಸ್ಥಳೀಯ ಭಾಷೆ, ನಮ್ಮಲ್ಲಿ ಆಕೆ ಈಕೆ ಎಂದು ಮಾತನಾಡೋದು ಸಹಜವೆಂದು ಸಬೂಬು ನೀಡಿದ್ದಾರೆ. ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಿರುದ್ಧ ಸಚಿವ ವೆಂಕಟರಾವ್ ನಾಡಗೌಡ ನಾಲಿಗೆ ಹರಿಬಿಟ್ಟಿದ್ದಾರೆ.
ಕೊಪ್ಪಳದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಸಚಿವ ನಾಡಗೌಡ ಸುಮಲತಾ ಅಂಬರೀಶ್ ಅವರಿಗೆ ಆಕೆ ಈಕೆ ಎಂಬ ಏಕವಚನದ ಪದ ಪ್ರಯೋಗಿಸಿದ್ದಾರೆ. ಅಂದಹಾಗೆ ಕುಮಾರಸ್ವಾಮಿ ಮಂಡ್ಯ ಚುನಾವಣೆಯಲ್ಲಿ ಸುಮಲತಾಳನ್ನ ಹತ್ತಿಕ್ಕುವುದು ಸಹಜ. ಸುಮಲತಾಳನ್ನು ಎತ್ತಿ ಮೇಲೆ ಕೂರಿಸಿ ಆಕೆಯನ್ನು ಗೆಲ್ಲಿಸಿ ಎಂದು ಹೇಳೋಕ್ಕಾಗಲ್ಲ ಎಂದು ಏಕವಚನ ಪದ ಬಳಸುವ ಮೂಲಕ ಸುಮಲತಾ ಅಂಬರೀಶ್ ವಿರುದ್ಧ ಸಚಿವ ನಾಡಗೌಡ ನಾಲಿಗೆ ಹರಿಬಿಟ್ಟರು. ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಗೌರವ ಕೊಡಿ, ನೀವು ಆಕೆ ಈಕೆ ಎಂದು ಏಕವಚನದಲ್ಲಿ ಮಾತನಾಡಬೇಡಿ ಎಂದು ಮಾಧ್ಯಮ ಪ್ರತಿನಿಧಿಗಳು ತಾಕೀತು ಮಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ನಾಡಗೌಡ, ಇದು ನಮ್ಮ ಹಳ್ಳಿ ಭಾಷೆ, ಸ್ಥಳೀಯ ಭಾಷೆ. ನಮ್ಮಲ್ಲಿ ಆಕೆ ಈಕೆ ಎಂದು ಮಾತನಾಡೋದು ಸಹಜವೆಂದು ಸಬೂಬು ನೀಡಿದರು. ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿಗೂ ಹೀಗೆ ಕರೀತೀರಾ ಎಂಬ ಪ್ರಶ್ನೆಗೆ ನಾಡಗೌಡ ಉತ್ತರ ನೀಡದೆ ಮೌನ ವಹಿಸಿದರು. ನೋಡಿ, ನಾವು 1 ಸೆಕೆಂಡ್ ಆಕೆ ಬಗ್ಗೆ ಯಾರು ಮಾತನಾಡಿದ್ರು ಕುಮಾರಸ್ವಾಮಿ ಅವರು ದೇವೇಗೌಡರು ಹೇಳಿದ್ದಾರೆ. ಯಾರು ಕೂಡ ಆ ತರದ್ದು ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಕ್ಷಮೆನೂ ಕೇಳಿದ್ದಾರೆ. ಬಾಯಿದಪ್ಪ ಯಾರೋ ಮಾತಾಡಿದ್ರೆ ಕ್ಷಮೆ ಕೇಳಿದ್ದಾರೆ. ಅದನ್ನ ನೀವು ನೋಡಿ, ಸಹಜವಾಗಿ ಹಳ್ಳಿಯಲ್ಲಿ ಮಾತಾಡಿ. ಇದಕ್ಕೂ ಮುನ್ನ ಸಚಿವ ನಾಡಗೌಡ, ನಮ್ಮ ಮೈತ್ರಿ ಅಭ್ಯರ್ಥಿಯಾಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕೆ ರಾಜಶೇಖರ್ ಹಿಟ್ನಾಳ್ ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಏಪ್ರಿಲ್ 4ರಂದು ರಾಜ್ಯ ನಾಯಕರ ಜೊತೆಗೂಡಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸುತ್ತಾರೆ ಅಂತ ಹೇಳಿದರು. ಇದೇ ವೇಳೆ ಐಟಿ ದಾಳಿಗೆ ನಮ್ಮ ವಿರೋಧವಿಲ್ಲ, ಆದರೆ ಚುನಾವಣೆ ಸಂದರ್ಭದಲ್ಲಿ ಐಟಿ ದಾಳಿ ಮಾಡಿರೋದಕ್ಕೆ ವಿರೋಧವಿದೆ. ರಾಜಕೀಯ ಕಾರಣಕ್ಕೆ ಐಟಿ ದಾಳಿ ಮಾಡಿಸಲಾಗಿದೆ. ಐಟಿ ದಾಳಿಯನ್ನು ಬಹಿರಂಗಪಡಿಸಿದ್ದು ಬಿಜೆಪಿಯವರೇ. ನಮ್ಮನ್ನು ಹೆದರಿಸೋಕೆ ಐಟಿ ದಾಳಿ ಮಾಡಿದ್ರು. ನಾವು ಅದಕ್ಕೆ ಹೆದರುವುದಿಲ್ಲ ಅಂತ ತಿಳಿಸಿದ್ರು. ಅಲ್ಲದೆ ಈಶ್ವರಪ್ಪ ಅಯೋಗ್ಯ ಎಂದು ಹೇಳಿಕೆ ನೀಡೋದ್ರಿಂದ ಯಾರೂ ಅಯೋಗ್ಯ ಆಗೋದಿಲ್ಲ. ಸಿದ್ದರಾಮಯ್ಯ ಈಶ್ವರಪ್ಪ ಜೊತೆಗೆ ಎಂದೂ ಮಾತನಾಡಿಲ್ಲ, ಮಾತನಾಡೋದು ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಯಾರ ಮನೆಯಲ್ಲಿ ಐಟಿ ದಾಳಿ ನಡೆಸಲಾಗಿದೆಯೋ ಅವರೆಲ್ಲ ಜೈಲಿಗೆ ಹೋಗ್ತಾರೆ ಎಂಬ ಯಡಿಯೂರಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಮಾಜಿ ಸಿಎಂ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದಿದ್ದಾರೆ, ಹಾಗಂತ ಎಲ್ಲರೂ ಹೋಗೋಕೆ ಸಾಧ್ಯನಾ? ಎಲ್ಲವೂ ಕಾಮಾಲೆ ಕಣ್ಣುಗಳಿಂದ ನೋಡುವುದು ತಪ್ಪು ಅಂತ ತಿರುಗೇಟು ನೀಡಿದ್ರು. ನಾಭಿರಾಜ್ ದಸ್ತೇನವರ್, ಸಮಗ್ರ ಸುದ್ದಿ, ಕೊಪ್ಪಳ. ಪಕ್ಷೇತರ ಅಭ್ಯರ್ಥಿಯಾಗಿ 4ನೇ ತಾರೀಕಿನಂದು ನಾಮಪತ್ರ ಸಲ್ಲಿಸಿ ಸ್ಪರ್ಧೆ ಮಾಡುತ್ತೇನೆ ಅಂತ ಮಾಜಿ ಸಂಸದ ರಾಜಾ ರಂಗಪ್ಪ ನಾಯಕ್ ಹೇಳಿದ್ದಾರೆ. ಈ ಮೂಲಕ ಹಾಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಬಿವಿ ನಾಯಕ್ಗೆ ಶಾಕ್ ನೀಡಿದ್ದಾರೆ. ನನಗೆ ಬೆಳೆಯಲು ಅವಕಾಶ ಸಿಗಲಿಲ್ಲ. ಜೆಡಿಎಸ್ ಪಕ್ಷದಲ್ಲಿ ನನ್ನನ್ನು ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ 4ನೇ ತಾರೀಕಿನಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿ ಸ್ಪರ್ಧೆ ಮಾಡುತ್ತೇನೆ. ಆಯ್ಕೆಯಾದರೆ ಹಿಂದುಳಿದ ಕ್ಷೇತ್ರ ಅನ್ನೋ ಹಣೆಪಟ್ಟಿಯನ್ನ ಅಳಿಸುತ್ತೇನೆ ಅಂತ ಮಾಜಿ ಸಂಸದ ರಾಜಾ ರಂಗಪ್ಪ ನಾಯಕ್ ಹೇಳಿದರು. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 1996ರಲ್ಲಿ ಸಂಸದನಾಗಿ ಆಯ್ಕೆಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ನಾನು ನಾಮಪತ್ರ ಸಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಯಾರೇ ಹೇಳಿದ್ರೂ ನಾಮಪತ್ರ ವಾಪಸ್ ಪಡೆಯುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಇನ್ನು ನಾನು ಮುಂದಿಟ್ಟ ಹೆಜ್ಜೆ ಹಿಂದೆ ಇಡಲ್ಲ. ಕ್ಷೇತ್ರದಿಂದ ಬಿಬಿ ನಾಯಕ್, ಫಕೀರಪ್ಪ, ವೆಂಕಟೇಶ್ ಎಲ್ಲರೂ ಸಂಸದರಾದರು. ಆದರೆ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸವಾಗಿಲ್ಲ. ನನ್ನ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸ ಆದ ನಂತರ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆದಿಲ್ಲ ಅಂತ ಟೀಕಾಪ್ರಹಾರ ನಡೆಸಿದರು. ಬಂದೇ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ರಾಜಕೀಯದಲ್ಲಿ ಯಾರೂ ಶತ್ರು ಅಲ್ಲ, ಯಾರೂ ಮಿತ್ರರೂ ಅಲ್ಲ. ಇವತ್ತು ನನಗೆ ಶಿವನಗೌಡ ನಾಯಕ್ ಟಿಕೆಟ್ ತಪ್ಪಿಸಿದ್ದಾರೆ. ನಾಳೆ ಶಿವನಗೌಡ ನಾಯಕ್ ಅವರೇ ಟಿಕೆಟ್ ಕೊಡಿಸಬಹುದು. ಟಿಕೆಟ್ ಕೈ ತಪ್ಪಿದ್ದರಿಂದ ನನಗೆ ತುಂಬಾ ನೋವಾಗಿದೆ. ಆ ನೋವಿನಲ್ಲಿಯೂ ನಾನು ಬಿಜೆಪಿಗೆ ಸಪೋರ್ಟ್ ಮಾಡ್ತೇನೆ ಅಂತ ಮಾಜಿ ಶಾಸಕ ತಿಪ್ಪರಾಜು ಹವಾಲ್ದಾರ್ ಹೇಳಿದ್ದಾರೆ. ಇದನ್ನೇ ಒಂದು ಪಾಠ ಅನ್ಕೊಂಡು ಮುಂದಿನ ದಿನಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದು ಮಾತನ್ನ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ಎಂತ ಶಕ್ತಿ ಬಂದರೂ ಕೂಡ ತಿಪ್ಪರಾಜುನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಇವತ್ತು ಓಪನ್ ಚಾಲೆಂಜ್ ಮಾಡ್ತೀನಿ. ಜಾತ್ರೆ ಅಂದ್ರೆ ಅಲ್ಲೊಂದು ರಥ ಇರೋದು ಮಾಮೂಲಿ.
ಕೆಲವು ಕಡೆ 2 ಅಥವಾ 3 ರಥಗಳಲ್ಲಿ ದೇವರನ್ನ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆದರೆ ಇಲ್ಲೊಂದು ಊರಿನಲ್ಲಿ ಸುಮಾರು 10ಕ್ಕೂ ಹೆಚ್ಚು ತೇರುಗಳನ್ನ ಕಿಲೋಮೀಟರ್ ಗಟ್ಟಲೆ ಎತ್ತುಗಳು ಹಾಗೂ ಗ್ರಾಮದ ಜನರು ಎಳೆದು ಅದ್ದೂರಿಯಾಗಿ ಜಾತ್ರೆ ನಡೆಸಿದ್ರು. ಹಾಗಾದ್ರೆ ಆ ಜಾತ್ರೆ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ಮುಗಿಲೆತ್ತರದ ರಥಗಳು, ಕಣ್ಣು ಹಾಯಿಸಿದಷ್ಟು ದೂರ ಕಾಣುತ್ತಿರುವ ಜನಸಾಗರ, ರಥಗಳನ್ನು ಎಳೆಯುತ್ತಿರುವ ಬಲಿಷ್ಠ ಎತ್ತುಗಳು. ಅಂದ ಹಾಗೆ ಇದೆಲ್ಲ ಕಂಡು ಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಪ್ರತಿಷ್ಠಿತ ಹುಸ್ಕೂರು ಮದ್ದೂರಮ್ಮನ ಜಾತ್ರೆಯಲ್ಲಿ. ಇತಿಹಾಸ ಪ್ರಸಿದ್ಧ ಮದ್ದೂರಮ್ಮನ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಿಂದ 10ಕ್ಕೂ ಹೆಚ್ಚು ರಥಗಳನ್ನು ಎಳೆದು ತರಲಾಗುತ್ತೆ. ಈ ರಥಗಳು ಸುಮಾರು 75 ಅಡಿಯಿಂದ 100 ಅಡಿ ಎತ್ತರಕ್ಕೆ ಆಗಸವನ್ನು ನಾಚಿಸುವಂತೆ ನಿಂತಿರುತ್ತವೆ. ಈ ತೇರನ್ನು ಮರದ ದಿಮ್ಮೆಗಳ ಸಹಾಯದಿಂದ ನಿರ್ಮಿಸಲಾಗುತ್ತದೆ. ಈ ಮದ್ದೂರಮ್ಮನ ಜಾತ್ರೆ ಬೆಂಗಳೂರು ನಗರ ಜಿಲ್ಲೆಯಲ್ಲೇ ಹೆಚ್ಚು ಅದ್ದೂರಿಯಾಗಿ ನಡೆಯುವ ಜಾತ್ರೆಗಳಲ್ಲಿ ಒಂದು. ಹೀಗಾಗಿ ಪಕ್ಕದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಿಂದಲೂ ಭಕ್ತಾದಿಗಳ ದಂಡೆ ಹರಿದು ಬರುತ್ತದೆ. ಇತಿಹಾಸ ಹಿನ್ನೆಲೆಯುಳ್ಳ ಈ ಮದ್ದೂರಮ್ಮನಿಗೆ ಟಿಪ್ಪು ಸುಲ್ತಾನ ಭೇಟಿ ನೀಡಿ ವಜ್ರದ ಖಡ್ಗ ನೀಡಿದ್ದಾನೆಂಬ ಪುರಾವೆ ಕೂಡ ಇದೆ. ಸದ್ಯ ಈ ಜಾತ್ರಾ ಮಹೋತ್ಸವ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುತ್ತದೆ. ಇನ್ನು ಶಕ್ತಿ ದೇವತೆ ಮದ್ದೂರಮ್ಮನ ಜಾತ್ರೆಗೆ ನಿರ್ಮಿಸಲಾಗುವ ರಥಗಳನ್ನು ಎತ್ತುಗಳ ಸಹಾಯದಿಂದ ಎಳೆಯುವುದು ವಿಶೇಷವಾಗಿದ್ದು, ಪ್ರತಿಯೊಂದು ರಥವನ್ನು ಎಳೆಯಲು 50ಕ್ಕೂ ಹೆಚ್ಚು ಜೋಡಿ ಎತ್ತುಗಳನ್ನು ಕಟ್ಟಲಾಗುತ್ತದೆ. ಇನ್ನು ಮೊದಲೆಲ್ಲ ಸುತ್ತಲಿನ 30 ಹಳ್ಳಿಗಳಿಂದ ರಥಗಳನ್ನು ಕೃಷಿ ಭೂಮಿಯಲ್ಲಿ ಎಳೆದು ತರಲಾಗ್ತಿತ್ತು. ಕಳೆದ ಬಾರಿ ಕೇವಲ 10 ಹಳ್ಳಿಗಳಿಂದ 10 ರಥಗಳನ್ನು ಎಳೆದು ತಂದಿದ್ದು, ಈ ಬಾರಿ ವಿಶೇಷವೆಂಬಂತೆ ಇನ್ನು 3 ಹಳ್ಳಿಗಳಿಂದ 3 ತೇರುಗಳು ಸೇರಿ ಒಟ್ಟು 13 ರಥಗಳು ಮದ್ದೂರಮ್ಮನ ಸನ್ನಿಧಿಗೆ ಆಗಮಿಸಿದ್ದು ವಿಶೇಷವಾಗಿದೆ. ಇನ್ನು ಈ ವೈಭವದ ಜಾತ್ರೆ ಮುಂದೆಯೂ ಹೀಗೆ ಮುಂದುವರೆದು ಮುಂದಿನ ಪೀಳಿಗೆಗೆ ಗ್ರಾಮೀಣ ಸೊಗಡಿನ ಜಾತ್ರೆ ಉಳಿಸುವಲ್ಲಿ ಗ್ರಾಮಸ್ಥರು ಶ್ರಮಿಸಬೇಕಿದೆ ಎಂಬುದು ಗ್ರಾಮಸ್ಥರ ಅಭಿಪ್ರಾಯವಾಗಿದೆ. ಒಟ್ಟಿನಲ್ಲಿ ಇಲ್ಲಿನ ಮದ್ದೂರಮ್ಮ ದೇವಿಯ ಜಾತ್ರೆಯು ದಿನೇ ದಿನೇ ಪ್ರಖ್ಯಾತಿ ಪಡೆದುಕೊಳ್ಳುತ್ತಿದ್ದು, ಪ್ರತಿ ವರ್ಷವೂ ಭಕ್ತಾದಿಗಳು ದೇವಿಯ ಕೃಪೆಗೆ ಪಾತ್ರರಾಗಿ ಜಾತ್ರೆಯು ಅದ್ದೂರಿಯಾಗಿ ನಡೆದುಕೊಂಡು ಬರುತ್ತಿರುವುದು ಭಕ್ತರಲ್ಲಿ ಖುಷಿಗೆ ಕಾರಣವಾಗಿದೆ. ಕಾರ್ತಿಕ್ ಸಿ, ಸಮಗ್ರ ಟಿವಿ, ಆನೇಕಲ್. ಬಿಸಿಲಿನ ಕಾವು ಹೆಚ್ಚುತ್ತಿದ್ದಂತೆ ಲೋಕಸಭಾ ಚುನಾವಣೆ ಕಾವು ಜೋರಾಗಿದ್ರೆ, ಸದ್ಯ ಇಲ್ಲೊಬ್ಬ ಪಿಡಿಒ ತಮ್ಮ ಸ್ವಂತ ಖರ್ಚಿನಲ್ಲಿ ಬೈಕ್ ಮೇಲೆ ಮತರಥ ತಯಾರಿಸಿ ಮತದಾನ ಜಾಗೃತಿ ಮಾಡಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಯಾರು ಈ ಪಿಡಿಒ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇವರು ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಸಸಾಲಟ್ಟಿ ಗ್ರಾಮ ಪಂಚಾಯತ್ ಪಿಡಿಒ ಎಂಬಿ ಬಡಿಗೇರ್. ಅಂದಹಾಗೆ ಸಸಾಲಟ್ಟಿ ಗ್ರಾಮ ಪಂಚಾಯತ್ ಪಿಡಿಒ ಬಡಿಗೇರ್ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ತಮ್ಮ ಸ್ವಂತ ಹಣ 12,000 ರೂಪಾಯಿ ಖರ್ಚು ಮಾಡಿ ಬೈಕ್ ಮೇಲೆ ಮತರಥ ತಯಾರಿಸಿದ್ದಾರೆ. ಇನ್ನು ಈ ಮತರಥದಲ್ಲಿ ಮೈಕ್ ಕೂಡ ಅಳವಡಿಸಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದಾರೆ. ಯಾರೋ ಏನೇನು ಕಾನ್ಸೆಪ್ಟ್ ಅದಾವು ಪೂರ್ವಭಾವಿ ಸಭೆಯೊಳಗೆ ನಮ್ಮನ್ನು ಕರೆದಿದ್ರಿ. ಅದಕ್ಕೆ ನನಗೂ ಒಂದು ಅವಕಾಶ ಸಿಕ್ಕತಿ. ಇದೊಂದು ನಮ್ಮ ದೇಶಕ್ಕೆ ಹಬ್ಬ ಬಂದೈತಿ, ಇದನ್ನು ಹಬ್ಬ ಅಂತೇಳಿ ಆಚರಣೆ ಮಾಡೋಣ. ನನ್ನದೇ ಅಂತ ಒಂದು ಏನಾದ್ರು ಕಾನ್ಸೆಪ್ಟ್ ಮಾಡಿ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ತಾಲೂಕಿಗೆ ಒಂದು ಮಾದರಿ ಒಂದು ಏನಾರು ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕಂತೇಳಿ ಇದೊಂದು ಮತರಥ ಅಂತೇಳಿ ಮಾಡಿಕೊಂಡು ನಾನು ನನ್ನ ಕರ್ತವ್ಯದೊಂದಿಗೆ ದಿವಸ 4 ಹಳ್ಳಿಗೆ ನಾನು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಸರ್. ಬೆಳಗ್ಗೆ ಹೊತ್ತು ಗ್ರಾಮ ಪಂಚಾಯತ್ ತೆರಳಿ ಕಾರ್ಯನಿರ್ವಹಿಸುತ್ತಾರೆ. ಮಧ್ಯಾಹ್ನದ ಸಮಯದಲ್ಲಿ 4-5 ಹಳ್ಳಿಗಳಿಗೆ ತೆರಳಿ ಮತದಾನ ಜಾಗೃತಿ ಮೂಡಿಸುತ್ತಿದ್ದಾರೆ. ಇದೇ ವೇಳೆ ಬೈಕ್ ಮೇಲೆ ಅಳವಡಿಸಿದ ಮೈಕ್ನಲ್ಲಿ ಸ್ವೀಪ್ ಸಮಿತಿಯವರ ಹಾಡು ಹಾಕಿ ಜಾಗೃತಿ ಮೂಡಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ಶ್ಯಾಮ್ ತಳವಾರ, ಸಮಗ್ರ ಸುದ್ದಿ, ಜಮಖಂಡಿ. ಕೋಮುವಾದಿ ಬಿಜೆಪಿ ಪಕ್ಷ ಕಿತ್ತು ಎಸೆಯಬೇಕು, ಜೊತೆಗೆ ರಾಜ್ಯದಲ್ಲಿರುವ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕು ಅಂತ ಮಾಜಿ ಸಚಿವ ಡಿ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಹಾಲಿ ಸಂಸದ ಬಿಎನ್ ಚಂದ್ರಪ್ಪ ಒಬ್ಬ ಕಳಂಕರಹಿತ ವ್ಯಕ್ತಿ ಅಂತ ತಿಳಿಸಿದ್ದಾರೆ. ಹಿರಿಯೂರು ನಗರದ ಹೊರವಲಯದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳ ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು. ಸಭೆಯಲ್ಲಿ ಮಾಜಿ ಸಚಿವ ಡಿ ಸುಧಾಕರ್, ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ಯಶೋಧರ, ನಗರಸಭೆ ಸದಸ್ಯ ರವಿಚಂದ್ರ ನಾಯ್ಕ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿಬಿ ಪಾಪಣ್ಣ, ಶಶಿಕಲಾ, ಸುರೇಶ್ ಬಾಬು ಸೇರಿದಂತೆ ಮೈತ್ರಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು. ಇನ್ನು ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಡಿ ಸುಧಾಕರ್, ಕೋಮುವಾದಿ ಬಿಜೆಪಿ ಪಕ್ಷ ಕಿತ್ತು ಎಸೆಯಬೇಕು, ಜೊತೆಗೆ ರಾಜ್ಯದಲ್ಲಿರುವ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷ ಬೆಂಬಲಿಸಬೇಕು ಅಂತ ಮತದಾರರಿಗೆ ಮನವಿ ಮಾಡಿದ್ರು. ಅಲ್ಲದೆ ಹಾಲಿ ಸಂಸದ ಬಿಎನ್ ಚಂದ್ರಪ್ಪ ಒಬ್ಬ ಕಳಂಕ ರಹಿತ ವ್ಯಕ್ತಿ, ಜೊತೆಗೆ ಬದ್ಧತೆ ಇರುವಂತಹ ವ್ಯಕ್ತಿ. ಹೀಗಾಗಿ ಇವರನ್ನ ಬೆಂಬಲಿಸಲು ಕಾರ್ಯಕರ್ತರು ತಯಾರಾಗಿರಿ ಅಂತ ಕರೆ ನೀಡಿದ್ರು. ಜೊತೆಗೆ ವೈಯಕ್ತಿಕ ಭಿನ್ನತೆಯನ್ನು ಬದಿಗೊತ್ತಿ ಕೆಲಸ ಮಾಡಿ ಅಂತ ಸೂಚಿಸಿದ್ರು. ಇದೇ ವೇಳೆ ಮೇ ತಿಂಗಳ ಅಂತ್ಯದಲ್ಲಿ 100ಕ್ಕೆ 100ರಷ್ಟು ವಿವಿ ಸಾಗರಕ್ಕೆ ನೀರು ಬರುತ್ತದೆ ಅಂತ ತಿಳಿಸಿದ್ರು. ಬಳಿಕ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಡಿ ಯಶೋಧರ ಮಾತನಾಡಿದರು. ಚಿದಾನಂದ ಮಸ್ಕಲ್, ಸಮಗ್ರ ಸುದ್ದಿ, ಹಿರಿಯೂರು.
ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕುಂಟು ಕುದುರೆ ಎಂದಿರುವ ಸಚಿವ ಡಿಕೆ ಶಿವಕುಮಾರ್ ವಿರುದ್ಧ ಅಶ್ವಥ್ ನಾರಾಯಣ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಡಿಕೆ ಬ್ರದರ್ಸ್ ದರ್ಪ ಧಮ್ಕಿ ಆವಾಜ್ಗೆ ಈ ಬಾರಿ ತಕ್ಕ ಪಾಠ ಕಲಿಸಲಿದ್ದಾರೆಂದು ಹರಿಹಾಯ್ದಿದ್ದಾರೆ. ರಾಮನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಕಾಯಕಯೋಗಿ ಶ್ರೀ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಶ್ರೀಗಳ ಜಯಂತ್ಯೋತ್ಸವ ಆಚರಿಸಲಾಯಿತು. ಶ್ರೀಗಳ ಕೊಡುಗೆಯನ್ನು ಸ್ಮರಿಸಿದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣಗೌಡ ನಂತರ ಎಪಿಎಂಸಿ ಮಾರುಕಟ್ಟೆ ಹಾಗೂ ಬಸ್ ನಿಲ್ದಾಣದಲ್ಲಿ ಮತಯಾಚನೆ ನಡೆಸಿದರು. ಇನ್ನು ಈ ಮತಪ್ರಚಾರದ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎಂ ರುದ್ರೇಶ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು. ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಅಶ್ವಥ್ ನಾರಾಯಣಗೌಡ ತಮಗೆ ಗ್ರಾಮಾಂತರ ಕ್ಷೇತ್ರದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ದೊರೆತಿದ್ದು ಹೋದಲ್ಲೆಲ್ಲ ಮತದಾರರು ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಇನ್ನು ಡಿಕೆ ಸಹೋದರರ ವಿರೋಧಿ ಅಲೆ ಹಾಗೂ ಎಲ್ಲಾ ಚುನಾವಣೆಗಿಂತಲೂ ಈ ಬಾರಿಯ ಮೋದಿ ಅಲೆ ತಮ್ಮ ಗೆಲುವಿಗೆ ಸಹಕಾರಿಯಾಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾನು ಇದು 8ನೇ ಲೋಕಸಭಾ ಚುನಾವಣೆ ಜವಾಬ್ದಾರಿ ನಂದು ಈ ಸಲ ಅಭ್ಯರ್ಥಿ. ಇವತ್ತು ಬಿಜೆಪಿಗೆ ಈ ರೀತಿಯಾದಂಥ ಒಂದು ಉತ್ಸಾಹ ಸಿಕ್ಕಿರ್ತಕ್ಕಂಥ 7 ಚುನಾವಣೆಯಲ್ಲಿ ನಾನು ನೋಡಿರಲಿಲ್ಲ. ಈ ಸಲ ಒಂದು ಕೇಂದ್ರ ಸರ್ಕಾರ ಸಾಧನೆ, ಮೋದಿಯ ಅಲೆ, ಇದು ಜೊತೆಗೆ ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರ ವಿರೋಧಿ ಅಲೆ ಇದೆ. 2 ಅಲೆ ಇದೆ ದೇಶದಲ್ಲಿ. ಇಲ್ಲಿ ಒಂದು ಇವರ ವಿರೋಧಿ ಅಲೆ, ಬಿಜೆಪಿ ಅಲೆ ಇದೆ. ಆ ದೃಷ್ಟಿಯಿಂದ ಈ ಸಲ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ತೆಕ್ಕೆಗೆ ಬರ್ತದೆ. 3 ಕ್ಷೇತ್ರ ಬಿಜೆಪಿ ಸೌತು, ನಾರ್ತು ಮತ್ತು ಕೇಂದ್ರ ಐತಿ. ಈ ಸಲ ಬೆಂಗಳೂರು ಗ್ರಾಮಾಂತರನು ಬಿಜೆಪಿ ತೆಕ್ಕೆಗೆ ಬರ್ತಾರೆ. ಬೆಂಗಳೂರು ಉತ್ತರ, ದಕ್ಷಿಣ, ಸೆಂಟ್ರಲ್ ಬಿಜೆಪಿ ತೆಕ್ಕೆಯಲ್ಲಿತ್ತು. ಡಿಕೆ ಬ್ರದರ್ಸ್ ಉಡಾಫೆ ವರ್ತನೆಯಿಂದ ಬೇಸತ್ತಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರು ತಮ್ಮ ಬೆಂಬಲಕ್ಕೆ ನಿಲ್ಲುವ ನಂಬಿಕೆ ತಮಗಿದ್ದು ಈ ಕ್ಷೇತ್ರವು ಬಿಜೆಪಿ ತೆಕ್ಕೆಗೆ ಬರಲಿದೆ ಅಂತ ಹೇಳಿದರು. ಇದೇ ವೇಳೆ ಸಚಿವ ಡಿಕೆಶಿ ತಮ್ಮನ್ನು ಕುಂಟು ಕುದುರೆ ಎಂದಿರುವ ಹೇಳಿಕೆ ಕುರಿತು ಮಾತನಾಡಿದ ಅವರು, ನಮ್ಮಪ್ಪನ ಹೆಸರು ಸಹ ಕೆಂಪೇಗೌಡ, ಮೊದಲಿಗೆ ನನ್ನ ಇನ್ಶಿಲ್ ಸಹ ಡಿಕೆ ಎಂದಿತ್ತು. ಚುನಾವಣೆಗಳು ನನಗೇನು ಹೊಸದಲ್ಲ ಎಂದು ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಅಲ್ಲದೆ ಕ್ಷೇತ್ರದ ಅಭಿವೃದ್ಧಿ ಬದಲು ಡಿಕೆ ಬ್ರದರ್ಸ್ ಅಭಿವೃದ್ಧಿಯಾಗಿದ್ದಾರೆಂದು ಕಿಡಿಕಾರಿದ ಅಶ್ವಥ್ ನಾರಾಯಣಗೌಡ ಕಳೆದ 5 ವರ್ಷಗಳಲ್ಲಿ ಡಿಕೆ ಸುರೇಶ್ ಸಾಧನೆ ಕುರಿತು ರಿಪೋರ್ಟ್ ಕಾರ್ಡ್ ಕೊಡಲಿ ಅಂತ ಇದೇ ವೇಳೆ ಸವಾಲೆಸೆದರು. ಎಂಎಸ್ ಸಿದ್ದಲಿಂಗೇಶ್ವರ, ಸಮಗ್ರ ನ್ಯೂಸ್, ರಾಮನಗರ. ತ್ರಿವಿಧ ದಾಸೋಹಿಗಳಾಗಿ ತಮ್ಮ ಕೊನೆಯ ದಿನದವರೆಗೂ ಸಾಮಾಜಿಕ ಸೇವೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ತೊಡಗಿದ್ರು ಅಂತ ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ್ ಸ್ವಾಮೀಜಿ ತಿಳಿಸಿದ್ದಾರೆ. ಅಲ್ಲದೆ ಸಿದ್ಧಗಂಗಾ ಶ್ರೀಗಳ ಜನ್ಮದಿನವನ್ನು ಇಡೀ ಭಾರತದಲ್ಲೇ ದಾಸೋಹದ ದಿನವನ್ನಾಗಿ ಸರ್ಕಾರ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು, ಹೊಸಕೆರೆ, ನಿಟ್ಟೂರು, ಗುಬ್ಬಿ ಪಟ್ಟಣದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಜಯಂತ್ಯೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ದಾಸೋಹದ ವ್ಯವಸ್ಥೆ ಸಹ ಮಾಡಲಾಗಿತ್ತು. ಈ ವೇಳೆ ಗುಬ್ಬಿ ಪಟ್ಟಣದಲ್ಲಿ ಸಿದ್ದರಾಮ ಸೇನೆ ವತಿಯಿಂದ ದಾಸೋಹಕ್ಕೆ ಬೆಟ್ಟದಹಳ್ಳಿ ಮಠದ ಚಂದ್ರಶೇಖರ್ ಸ್ವಾಮೀಜಿ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ತ್ರಿವಿಧ ದಾಸೋಹಿಗಳಾಗಿ ತಮ್ಮ ಕೊನೆಯ ದಿನದವರೆಗೂ ಸಾಮಾಜಿಕ ಸೇವೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮಿಗಳು ತೊಡಗಿಸಿಕೊಂಡಿದ್ರು ಅಂತ ತಿಳಿಸಿದರು. ಅಲ್ಲದೆ ಸಿದ್ಧಗಂಗಾ ಶ್ರೀಗಳ ಜನ್ಮದಿನವನ್ನು ಇಡೀ ಭಾರತದಲ್ಲಿಯೇ ದಾಸೋಹದ ದಿನವನ್ನಾಗಿ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದರು. ಇನ್ನು ಸಿದ್ದರಾಮ ಸೇನೆ ಅಧ್ಯಕ್ಷ ಹೇಮಂತ್ ಮಾತನಾಡಿ, ಶ್ರೀಗಳ ಜೀವನವೇ ನಮಗೆಲ್ಲ ಸ್ಫೂರ್ತಿದಾಯಕವಾಗಿದ್ದು ನಾವೆಲ್ಲ ಬದುಕಿರುವವರೆಗೂ ಅವರ ಹೆಸರಿನಲ್ಲಿ ದಾಸೋಹದ ವ್ಯವಸ್ಥೆ ಮಾಡಲಾಗುತ್ತದೆ ಅಂತ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸೇನೆಯ ಎಲ್ಲಾ ಸದಸ್ಯರು ಹಾಜರಿದ್ದರು. ಅಲ್ಲದೆ ಸಾವಿರಾರು ಜನರು ದಾಸೋಹ ಸ್ವೀಕರಿಸಿದರು. ಪ್ರಸನ್ನ ದೊಡ್ಡಗುಣಿ, ಸಮಗ್ರ ಸುದ್ದಿ, ಗುಬ್ಬಿ. ಅದು ಐತಿಹಾಸಿಕ ಸ್ಥಳವಿರೋ ತಾಲೂಕು. ಆದರೆ ಬಿರು ಬಿಸಿಲಿಗೆ ಬೆಂಡಾಗಿರೋ ಆ ತಾಲೂಕಿಗೀಗ ವರುಣ ತಂಪೆರೆದಿದ್ದಾನೆ. ಹೀಗಾಗಿ ಆ ತಾಲೂಕಿನ ಜನರು ವರುಣನ ಆಗಮನದಿಂದ ಸಂತಸಗೊಂಡಿದ್ದಾರೆ. ಜೊತೆಗೆ ಅನ್ನದಾತನ ಮೊಗದಲ್ಲೂ ಮಂದಹಾಸ ಮೂಡಿದೆ. ಬಿರು ಬಿಸಿಲಿಗೆ ಬೆಂಡಾದ ಬೇಲೂರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಇಂದು ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ಗಾಳಿ ಮತ್ತು ಮಳೆಯಿಂದಾಗಿ ಬೇಲೂರಿನಲ್ಲಿ ಮಳೆರಾಯನ ಆಗಮನವಾಗಿದೆ. ಅಲ್ಲದೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಳೆ ಸುರಿದಿದೆ. ಹೌದು, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಾದ್ಯಂತ ಕೆಲ ದಿನಗಳಿಂದ ಸುಡು ಬಿಸಿಲು ಇಲ್ಲಿನ ಜನರನ್ನ ಕಂಗೆಡಿಸಿತ್ತು. ಜೊತೆಗೆ ಜನರು ಮನೆಯಿಂದ ಹೊರಗೆ ಬರಲು ಹಿಂದೇಟು ಹಾಕ್ತಿದ್ರು. ಆದರೆ ಜನರೀಗ ಇಂದು ಸುರಿದ ಭಾರೀ ಮಳೆಯಿಂದ ಸಂತಸಗೊಂಡಿದ್ದಾರೆ. ಇನ್ನು ಬೇಲೂರು ನಗರ ಸೇರಿದಂತೆ ಹಲವೆಡೆ ಇಂದು ಸುರಿದ ಭಾರೀ ಮಳೆ ಕಾಫಿ ನಾಡಿನ ರೈತರ ಮನದಲ್ಲಿ ಮಂದಹಾಸ ಮೂಡಿಸಿದೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಯುಜಿಡಿಯ ಒಳಗೆ ನವಜಾತ ಶಿಶುವಿನ ಶವ ಪತ್ತೆಯಾಗಿರೋ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಆದರೆ ಪೊಲೀಸರು ಸ್ಥಳಕ್ಕೆ ಬರುವಷ್ಟರಲ್ಲಿ ಶವ ನಾಪತ್ತೆಯಾಗಿದೆ. ಇನ್ನು ಶಿಶುವಿನ ಶವದ ತುಂಡುಗಳನ್ನು ನಾಯಿಗಳು ಎತ್ಕೊಂಡು ಹೋಗಿವೆ ಅಂತ ತಿಳಿದು ಬಂದಿದೆ. ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 1 ವೆಂಕಟಗಿರಿ ಕೋಟೆಯಲ್ಲಿ ಹೆಚ್ಚಾಗಿ ರೇಷ್ಮೆ ಕಾರ್ಖಾನೆ ನಡೆಯುವುದರಿಂದ ರೇಷ್ಮೆ ಕಾರ್ಖಾನೆ ಕೊಳಚೆ ನೀರು ಯುಜಿಡಿಗೆ ಬಿಡುವುದರಿಂದ ಆಗಾಗ ಯುಜಿಡಿ ಬ್ಲಾಕ್ ಆಗುತ್ತದೆ.
ಹೀಗಾಗಿ ನಗರಸಭೆ ಪೌರಕಾರ್ಮಿಕರು ರಿಯಾಜ್ ಖಾನ್ ಮನೆ ಮುಂಭಾಗದಲ್ಲಿ ಯುಜಿಡಿ ಸ್ವಚ್ಛತೆಗೊಳಿಸುವ ವೇಳೆ ನವಜಾತ ಶಿಶುವಿನ ಕೈಕಾಲು, ತಲೆ, ಬುರುಡೆ ಪತ್ತೆಯಾಗಿದೆ. ನಂತರ ಅದನ್ನು ಹೊರಗೆ ತೆಗೆದು ಅಲ್ಲಿಂದ ಪೌರಕಾರ್ಮಿಕರು ಹೊರಟು ಹೋಗಿದ್ದಾರೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಮಕ್ಕಳ ಸಹಾಯವಾಣಿ ಸಿಬ್ಬಂದಿ ಮತ್ತು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಇದ್ದ ನವಜಾತ ಶಿಶು ದೇಹ ನಾಪತ್ತೆಯಾಗಿದೆ. ಹೀಗಾಗಿ ಅಲ್ಲಿನ ಸ್ಥಳೀಯ ಸಾರ್ವಜನಿಕರಿಗೆ ವಿಚಾರಣೆ ಮಾಡಿದಾಗ ಅಲ್ಲಿದ್ದ ನವಜಾತ ಶಿಶುವಿನ ದೇಹದ ತುಂಡುಗಳನ್ನು ನಾಯಿಗಳು ಎತ್ತಿಕೊಂಡು ಹೋಗಿವೆ ಅಂತ ತಿಳಿಸಿದ್ದಾರೆ. ಇದೇ ವೇಳೆ ಘಟನೆ ಬಗ್ಗೆ ನಗರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕಿ ಆರತಿ ಮಾತನಾಡಿ, ಯುಜಿಡಿ ಸ್ವಚ್ಛಗೊಳಿಸುವಾಗ ಪತ್ತೆಯಾದ ನವಜಾತ ಶಿಶು ಶವ ನೋಡಿ ಪೌರಕಾರ್ಮಿಕರಿಗೆ ವಾಂತಿಯಾಗಿದೆ, ಅದಕ್ಕೆ ಅಲ್ಲಿಯೇ ಬಿಟ್ಟು ಬಂದಿದ್ದಾರೆ ಅಂತ ಉಡಾಫೆ ಉತ್ತರ ನೀಡಿದ್ದಾರೆ. ಒಟ್ನಲ್ಲಿ ಇಂತಹ ಘಟನೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆಯಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಆರ್ಕೆ ಇಮ್ರಾನ್ ಖಾನ್, ಸಮಗ್ರ ಸುದ್ದಿ, ಚಿಂತಾಮಣಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮುಸ್ಲಿಮರಿಗೆ ಎಲ್ಲೂ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ, ಇನ್ನು ಮುಂದೆಯೂ ಪಕ್ಷ ಟಿಕೆಟ್ ಕೊಡೋದು ಇಲ್ಲ. ಕರ್ನಾಟಕದ ಮುಸ್ಲಿಮರು ಬಿಜೆಪಿ ಮೇಲೆ ವಿಶ್ವಾಸ ಇಡುತ್ತಿಲ್ಲ. ಸುಮಾರು 30 ವರ್ಷದ ಹಳೆ ಪ್ರಕರಣ, ಈಶ್ವರ್ ಖಂಡ್ರೆ ಮೇಲೆ ಮಾಡಲಾಗಿದೆ ಕೊಲೆ ಆರೋಪನ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೊಡಬೇಕು ಸ್ಪಷ್ಟನೆಯನ್ನ. ತೇಜಸ್ವಿ ಸೂರ್ಯ ಅವನ ಮುಖದಿಂದ ಗೆಲ್ಲಲ್ಲ, ಸೂರ್ಯ ನಿಲ್ಲಲಿ ಚಂದ್ರ ನಿಲ್ಲಿಸಲಿ, ಅಲ್ಲಿ ಬಿಜೆಪಿ ಸೋಲಲ್ಲ, ಕಾಂಗ್ರೆಸ್ ಶಾಸಕ ಮಾತಿಗೆ ಎಲ್ಲರೂ ದಂಗಾದರಲ್ಲ. ಮತ್ತೆ ದೊಡ್ಡಗೌಡರು ಹೋಮ ಹವನ ನಡೆಸಿದ್ರು, ಸಂಕಷ್ಟ ಗಂಡಾಂತರ ನಿವಾರಣೆಗೆ ದೇವರ ಮೊರೆ ಹೋದ್ರು. ಕುಮಾರಸ್ವಾಮಿ ಇದು ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತಂದ್ರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.